ಸೊ ಫೈನಲಿ ಸಮಂತಾ ಇಸ್ ಬ್ಯಾಕ್. ವಾವ್, ಇಷ್ಟು ವರ್ಷ ಬೇಕಿತ್ತಾ? ನಾನು ಲಾಸ್ಟ್ ನೋಡಿದ್ದು ಖುಷಿದಲ್ಲಿ ನೋಡಿದ್ದು ಅನಿಸುತ್ತೆ. ಇದು 2023 ಬಂದಿತ್ತು ಆ ಮೂವಿ. ಆ್ಯಂಡ್ ಇವತ್ತು ಲೈಕ್ ಈ ವರ್ಷ 2026 ಆಗಿದೆ. ಆ್ಯಂಡ್ ಫೈನಲಿ ಇವತ್ತು ಅವರು ಡಿಸೈಡ್ ಮಾಡಿದರೆ ಒಂದು ಮೂವಿ ಹಾಕಿ ಮಾಡೋಣ ಅಂತ. ಸೊ ಆ ಟ್ರೈಲರ್ ನೋಡಿದೆ. ಸೊ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಏನು ಮಾತಾಡೋಣ. ಆ್ಯಂಡ್ ಒಂದು ಸರ್ಪ್ರೈಸಿಂಗ್ ಏನಂದರೆ, ಎಲ್ಲರೂ ಬ್ರೇಕ್ ಕೊಟ್ಟಾಗ ಮೀನ್ಸ್ ಹೀರೋಯಿನ್ಸ್ ಎಲ್ಲ ಬ್ರೇಕ್ ಕೊಟ್ಟಾಗ ನಾರ್ಮಲ್ ಹೀರೋ ಜೊತೆ ಒಂದು ಮೂವಿ ಮಾಡ್ತಾರೆ. ಬಟ್ ಇಲ್ಲಿ ಸಮಂತಾ ಅವರು ಲೀಡ್ ರೋಲಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಆ್ಯಂಡ್ ಅದು ನಂಗೆ ನೋಡೋಕೆ ಖುಷಿ ಆಯಿತು ಗುರು. ಯಾಕಂದರೆ ಇಂಡಿಯಾದಲ್ಲಿ ತುಂಬಾ ಕಡಿಮೆ ಈ ಥರ ಮೂವೀಸ್ ಬರೋದು. ಇಲ್ಲಿ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಇರುತ್ತೆ. ಆ್ಯಂಡ್ ಹಾನೆಸ್ಟಾಗಿ ಒಂದೊಂದ್ಸಲ ನನಗೆ ಅನಿಸುತ್ತೆ ಯಾಕೆ ಮಾಡಲ್ಲ ಜನರು ಅಂದ್ಬಿಟ್ಟು. ಮಾಡ್ತಾರೆ, ಒಬ್ಬರು ಸೂಪರ್ ಹೀರೋ ಮಾಡಿದ್ದಾರೆ, ಅದೆಲ್ಲ ನೋಡಿದ್ದೀನಿ. ಬಟ್ ಎಂಡ್ ಆಫ್ ದ ಡೇ ಇನ್ನೂ ಮಾಡ್ಬೋದು, ಇನ್ನೂ ಆಪರ್ಚುನಿಟೀಸ್ ಇದೆ, ಬಟ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನನಗೆ ಎಲ್ಲೋ ಒಂದು ಕಡೆ ಇದು ಕ್ರೇಜಿ ಡಿಸಿಷನ್ ಅನಿಸ್ತು. ಸೊ ಈ ಮೂವಿ ಯಾಕೆ ವರ್ಕ್ ಆಗುತ್ತೆ ಗೊತ್ತಾ? ನಾನು ಹೇಳ್ತೀನಿ ನೋಡಿ. ಡೈರೆಕ್ಟ್ರಿಂದ ಮೀನ್ಸ್ ನಾರ್ಮಲಾಗಿ ಡೈರೆಕ್ಟ್ರಿಂದನೇ ಆಗೋದು. ಬಟ್ ಈ ಮೂವಿ ಎಸ್ಪೆಷಲಿ ಎಮೋಷನ್ ವೈಸಲ್ಲಿ ಎಲ್ಲೋ ಒಂದು ಕಡೆ ಮುಂದೆ ಇರುತ್ತೆ. ಯಾಕಪ್ಪ ಅಂದರೆ ಇದನ್ನು ಡೈರೆಕ್ಟ್ ಮಾಡಿದ್ದು ನಂದಿನಿ ರೆಡ್ಡಿ ಅವರು. ಸೊ ಇವ್ರು ಯಾರು ನಿಮ್ಗೆ ಗೊತ್ತಿಲ್ಲ ಅಂದರೆ, ಇದು ಅವ್ರು ಓ ಬೇಬಿ ಕೂಡ ಮಾಡಿದರು. ಆ್ಯಂಡ್ ಓ ಬೇಬಿ ನಿಮ್ಗೆ ಗೊತ್ತಿದೆ. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಹೇಳ್ಬೇಕಂದ್ರೆ ಓ ಬೇಬಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಎಮೋಷನ್ ವೈಸಲ್ಲಿ. ಸೊ ಓ ಬೇಬಿ ನಾನು ನೋಡಿದಾಗ ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಆ ಎಮೋಷನ್ ಆಗಿರಲಿ, ಆ ಒಂದು ಲವ್ ಸ್ಟೋರಿ ಆಗಿರಲಿ, ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ತುಂಬಾ ಚೆನ್ನಾಗಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅದೇ ಆ ಮ್ಯಾಜಿಕ್ಕೆ ಹೋಪ್ ಮಾಡ್ತಾಯಿದ್ದೀನಿ. ನಮ್ಮ ಎಂಟಿ ಬಂಗಾರಮಲ್ಲಿ ನಾನು ಅದೇ ಮ್ಯಾಜಿಕ್ನ ಹೋಪ್ ಮಾಡ್ತಾಯಿದ್ದೀನಿ. ಸೊ ನನ್ನ ಟ್ರೈಲರ್ ನನಗೇನು ಅನಿಸ್ತು ಅಂದರೆ, ಇದು ಫುಲ್ ಫ್ಯಾಮಿಲಿ ಡ್ರಾಮಾದಲ್ಲಿರುತ್ತೆ. ಫುಲ್ ಬೇಸಿಕ್ಕೆಲ್ಲ ಹೋಗುತ್ತೆ. ಲೈಕ್ ಆ ಹುಡುಗಿಗೆ ಏನು ಗೊತ್ತಿರಲ್ಲ ಫೈಟ್ ಬಿಟ್ಟರೆ. ಸೊ ಟ್ರೈಲರಲ್ಲಿ ತೋರಿಸಿದ್ರು. ಆ್ಯಂಡ್ ಒಂದೇನೋ ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅವ್ರು ಎಂಟ್ರಿ ಆಗ್ತಾರೆ. ಸೊ ಇದು ಕಂಪ್ಲೀಟ್ ಪ್ಲಾಟ್ ಇರೋದು. ಆ್ಯಂಡ್ ಇದರಲ್ಲಿ ಫ್ಯಾಮಿಲಿ ಡ್ರಾಮಾ, ಎಮೋಷನ್ನು, ಫೀಮೇಲ್ ಎಂಪವರ್ಮೆಂಟ್ ಆಗಿರಲಿ, ಸಡನ್ ಆ್ಯಕ್ಷನ್ ಆಗಿರಲಿ, ಇದೆಲ್ಲ ತುಂಬಾ ಸಿಗ್ತಾನೆ ಇರುತ್ತೆ. ಸೊ ಟ್ರೈಲರ್ ನೋಡಿದ್ರೆ ಅನಿಸ್ತಿದೆ. ಆ್ಯಂಡ್ ಹೋಪ್ಸ್ ಜಾಸ್ತಿ ಇದೆ. ಸೊ ನನಗೆ ಪರ್ಸ್ನಲಾಗಿ ಏನು ಅನಿಸುತ್ತೆ ಅಂದರೆ, ಈ ಒಂದು ಮೂವಿ ಓಡುತ್ತೆ ಡೆಫಿನೆಟ್ಲಿ. ಬಟ್ ಈ ಎಮೋಷನಲ್ ಆಗಲಿ ಇದರಲ್ಲಾಗಲಿ ಅವ್ರು ಗೆದ್ಬಿಟ್ರೆ ಡೆಫಿನೆಟ್ಲಿ ಓಡುತ್ತೆ. ಬಿಕಾಸ್ ಟ್ರೈಲರಲ್ಲಿ ಓಕೆ, ಕಾಮಿಡಿ ವೈಸಲ್ಲಿ ಓಕೆ ಅನಿಸ್ತು. ನನಗೆ ಎಲ್ಲೂ ನಗು ಅಂತ ಬಂದಿಲ್ಲ, ಬಟ್ ಓಕೆ ಅನಿಸ್ತು ಕಾಮಿಡಿ ವೈಸಲ್ಲಿ. ಬಟ್ ಎಮೋಷನ್ ವೈಸಲ್ಲಿ ಚೆನ್ನಾಗಿ ಆಡ್ಬಿಟ್ರೆ ನಾನು 100% ಹೇಳ್ತೀನಿ, ಇದು ಡೆಫಿನೆಟ್ಲಿ ಕ್ಲಿಕ್ ಆಗುತ್ತೆ. ಸೊ ಇಷ್ಟೇ ಗುರು ನನ್ನ ಒಂದು ಚಿಕ್ಕ ರಿವ್ಯೂ. ಸೊ ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಬಂದಿರ್ಬೋದು ಫ್ಯಾಮಿಲಿದಲ್ಲಿ, ಏನು ಮಾಡ್ತಾರೆ ಸಮಂತ ಅವರು. ಅಷ್ಟೇ ಗುರು, ನನ್ನ ಪ್ರಕಾರ ಇದೇ ರಿವ್ಯೂ ಆಗಿರುತ್ತೆ. ಟ್ರೈಲರು ವರ್ಕೌಟ್ ಆಗಿದೆ ನನಗೆ. ಸೊ ನೀವು ಟ್ರೈಲರ್ ನೋಡಿ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿ ನೋಡಿ. ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ನಾನು ಇದಕ್ಕೆ ಹೋಗ್ತೀನಿ, ನೋಡೋಣ ಹೆಂಗಿದೆ ಅಂದ್ಬಿಟ್ಟು ನಾನು ಅದಕ್ಕೆ ರಿವ್ಯೂ ಮಾಡ್ತೀನಿ. ಸೊ ಆ ರಿವ್ಯೂ ನೋಡ್ಬೇಕಂದ್ರೆ ಏನಿಲ್ಲ ಗುರು, ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ ಆಲ್ ಸೆಲೆಕ್ಟ್ ಮಾಡಿರಿ. ಸೊ ಇದೇ ಥರ ನೀವು ಕ್ರೇಜಿ ಮಾಡ್ತಾರೆ, ನಾನು ಕ್ರೇಜಿ ಮಾಡ್ತಾ ಇರ್ತೀನಿ. ಸಿಗೋಣ. ಪೀಸ್ ಔಟ್ ಮ್ಯಾನ್.